ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ. ವೆಲ್ಕಮ್ ಟು ಧೃತಿ ದರ್ಶನ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲಂಚ್ ಟೈಮ್ಗೆ ನನ್ನ ಬೇಬಿಗೆ ಏನು ಪ್ರಿಪೇರ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ನಾನಿವತ್ತು ರೈಸ್ ಬಾತ್ ಆ್ಯಂಡ್ ಪನ್ನೀರ್ ಸೈಡ್ ಡಿಶ್ನ ಪ್ರಿಪೇರ್ ಮಾಡಿದ್ದೀನಿ. ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ, 20 to 25 ಮಿನಿಟ್ಸಲ್ಲಿ ಆಗೋಗುತ್ತೆ. ನಾನಿಲ್ಲಿ ಯಾವುದೇ ಥರ ಮಸಾಲೆ ರುಬ್ಬದೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ 1.5 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ, ಯಾಕಂದರೆ ಬೇಬಿ ತಿನ್ನೋದ್ರಿಂದ ನಾನು ಇದಕ್ಕೆ ಆಯಿಲ್ ಬಳಸ್ತಾ ಇಲ್ಲ. ನೆಕ್ಸ್ಟು ನಾನು ಒಗ್ಗರಣೆಗೆ ಹಾಕೋತಾರಲ್ವಾ, ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಮುಂಚೆನೇ ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಫಸ್ಟಿಗೆ ನಾನು ಕರಿಬೇವು ಸೊಪ್ಪು, ಈರುಳ್ಳಿ, ಆಮೇಲೆ ಸ್ವಲ್ಪ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅಷ್ಟೊಂದೇನು ಖಾರ ಇಲ್ಲ ಅಂತ. ಈರುಳ್ಳಿ ಸ್ವಲ್ಪ ಪಿಂಕಿಶ್ ಆಗೋವರೆಗೂ ನಾನು ಅದನ್ನು ಫ್ರೈ ಮಾಡಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಟೊಮ್ಯಾಟೊ, ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಬೇರೆ ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು. ಸೊ ನಾನು ಡೈಲಿ ಡಿಫ್ರೆಂಟ್ ವೆಜಿಟೇಬಲ್ಸ್ ಆ್ಯಡ್ ಮಾಡೋದ್ರಿಂದ ಇವತ್ತು ನಾನು ಜಸ್ಟ್ ಪೊಟ್ಯಾಟೊ ಆ್ಯಂಡ್ ಮೆಂತ್ಯ ಸೊಪ್ಪನ್ನ ಮಾತ್ರ ಹಾಕಿ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೋತೀನಿ, ಒಂದು ಸ್ವಲ್ಪ ಡ್ರೈ ಫ್ರೈ ಆಗೋವರೆಗೂ. ಈಗಲಿಂದನೇ ಮಕ್ಕಳಿಗೆ ವೆಜಿಟೇಬಲ್ಸ್ ಎಲ್ಲ ರೂಢಿ ಮಾಡಿಸಿದ್ರೆ ಆಮೇಲೆ ಕಷ್ಟ ಆಗಲ್ಲ ನಮಗೆ ತಿನ್ಸೋಕ್ಕೆ. ಸೊ ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಇಲ್ಲಾಂದರೆ ತೆಗ್ದಿಟ್ಟು ತಿಂತಾ ಇರ್ತಾರೆ ವೆಜಿಟೇಬಲ್ಸ್ನೆಲ್ಲ, ನಾನು ತುಂಬ ನೋಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಲೈಟಾಗಿ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟು ಮಕ್ಕಳಿಗೆ ನಾವು ವೆಜಿಟೇಬಲ್ಸ್ನ ಕೊಡ್ತೀವೋ ಅಷ್ಟು ಮಕ್ಕಳಿಗೂ ಒಳ್ಳೆಯದು. ಎಲ್ಲ ಥರ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಸಿಗುತ್ತೆ. ನೆಕ್ಸ್ಟು ನಾನು 1 ಕಪ್ಪಾಗೋಷ್ಟು ಅಕ್ಕಿ ಮತ್ತು ಮಸೂರ್ ದಾಲ್ ಮತ್ತು ತೊಗರಿಬೇಳೆನ ತೊಗೊಂಡು ನೆನೆಸಿಟ್ಟಿದ್ದೆ. ಸೊ ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ನಾನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋತೀನಿ. ಮಸೂರ್ ದಾಲಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಮಕ್ಕಳಿಗೆ ವಿಷನ್ ಆಗಲಿ, ಸ್ಟ್ರಾಂಗ್ ಬೋನ್ಸ್, ಟೀತ್, ಆಮೇಲೆ ತುಂಬ ಸೋರ್ಸ್ ಆಫ್ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇದೆ. ಸೊ ಇದು ಆ್ಯಡ್ ಮಾಡೋದ್ರಿಂದ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ನಾನು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡಿದ್ದೀನಿ. ಸೊ ನಾನು ಇದು ಬೇಬಿಗೆ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ ನಾನು ಸ್ವಲ್ಪ ಇದನ್ನು ಕುದಿಯೋಗ್ಬಿಟ್ಟು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನಾನು ಒಂದು 4 ವಿಜಿಲ್ಸ್ನ ತೊಗೊತೀನಿ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ನಾನು ನಿಮಗೆ ಪನ್ನೀರ್ ಸೈಡ್ ಡಿಶ್ನ ಹೇಗೆ ಮಾಡೋದು ಕ್ವಿಕ್ಕಾಗಿ ಅಂತ ತೋರಿಸ್ತೀನಿ. ಸೊ ಅದು ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡ್ತಿದ್ದೀನಿ ಅಂತ. ನಾನು ಆಲ್ರೆಡಿ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀನಿ, ನಮ್ಗೆ ಯಾವ ಇದಕ್ಕೆ ಬೇಕೋ ಆ ಥರ ಅಂತ. ಸೊ ನಾನು ನಂದಿನಿ ಪನ್ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ, ನಾನು ಬೇರೆ ಪನ್ನೀರ್ ಯೂಸ್ ಮಾಡಲ್ಲ. ಆ್ಯಂಡ್ ಫಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಕೂಡ ನಾನು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೈಟಾಗಿ ಹಾಕ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೋತೀನಿ. ಸೊ ಅಷ್ಟೇ, ನಾನು ಇದಕ್ಕೆ ನೆಕ್ಸ್ಟ್ ಆ್ಯಡ್ ಮಾಡ್ತಾಯಿಲ್ಲ. ಸೊ ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಾನು ಇದನ್ನೇನು ಮ್ಯಾರಿನೇಟ್ ಮಾಡಲ್ಲ, ಏನೂ ಮಾಡಲ್ಲ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟ್ ನಾನು ಪ್ಯಾನ್ ಮೇಲೆ ಇದನ್ನು ಫ್ರೈ ಮಾಡ್ಕೋತೀನಿ ಅಷ್ಟೇ. ಜಾಸ್ತಿ ಟೈಮ್ ಏನೂ ತೊಗೊಳ್ಳಲ್ಲ, ಜಸ್ಟ್ ಒಂದು 5 ಮಿನಿಟ್ಸ್ ಆದ್ರೇ ಮಸ್ತಾಗುತ್ತೆ ಇದಕ್ಕೆ. ಸೊ ಬೇರೆ ಪನ್ನೀರ್ ನಾನು ಯಾಕೆ ಯೂಸ್ ಮಾಡಲ್ಲ ಅಂತಂದರೆ, ನಾನು ತುಂಬ ಬ್ರ್ಯಾಂಡ್ ಪನ್ನೀರನ್ನ ಯೂಸ್ ಮಾಡಿ ನೋಡಿದ್ದೀನಿ. ಸೊ ಅದೆಲ್ಲ ನನಗೇನೋ ಬೇಯಿಸಿದ್ಮೇಲೆ ಸ್ವಲ್ಪ ರಬ್ಬರ್ ಥರ ಫೀಲ್ ಆಗುತ್ತೆ. ಬಟ್ ನಂದಿನಿ ಪನ್ನೀರಲ್ಲಿ ನನಗೆ ಆ ಥರ ಏನೂ ಫೀಲ್ ಆಗಿಲ್ಲ. ಸೊ ನಾನು ತುಂಬ ಪನ್ನೀರ್ ಯೂಸ್ ಮಾಡಿದ್ಮೇಲೆ ನಾನು ನಂದಿನಿ ಪನ್ನೀರ್ಗೆ ಫಿಕ್ಸ್ ಆಗಿರೋದು. ಸೊ ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಮಿಲ್ಕಿ ಮಿಸ್ಟ್ ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ 1 ಪೀಸ್ ಆಫ್ ಬಟರ್ನ ನಾನು ಇದಕ್ಕೆ ಹಾಕ್ಕೊಂಡು ನಾನು ಅದನ್ನು ಚೆನ್ನಾಗಿ ಎಲ್ಲ ಕಡೆ ಸವರ್ಕೋತಾ ಇದ್ದೀನಿ. ಸೊ ನಾನು ಪನ್ನೀರ್ ಸ್ಲೈಸಸ್ನ ಇದ್ರ ಮೇಲೆ ಇಡೋದ್ರಿಂದ ಸೊ ಯಾವುದೇ ಥರ ತವಾಗೇನು ಅಂಟ್ಕೊಳ್ದೇ ಇರಲಿ ಅಂತ ಸೊ ನಾನು ಇಲ್ಲಿ ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಪನ್ನೀರ್ ಸ್ಲೈಸಸ್ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ನಾನು ಅದನ್ನು ಇಲ್ಲಿ ಒಂದೊಂದಾಗಿ ಇದ್ರ ಮೇಲೆ ಪ್ಯಾನ್ ಮೇಲೆ ಇಡ್ತೀನಿ. ಸೊ ಬರೀ ರೈಸ್ ತಿನ್ನೋದಕ್ಕಿಂತ ಸ್ವಲ್ಪ ರೈಸ್ ಜೊತೆ ಏನಾದರೂ ಬೇರೆ ಸೈಡ್ ಡಿಶ್ ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟಾಗೂ ಇರುತ್ತೆ ಅಂತ ಇದನ್ನು ಮಾಡ್ತಾಯಿದ್ದೀನಿ.
ಸೊ ಮೈ ಬೇಬೀಸ್ ಫೇವ್ರೆಟ್ ಇದು ಪನ್ನೀರು. ಈ ಥರ ಮಾಡಿಕೊಟ್ರೆ ಅವಳು ರೈಸ್ಗಿಂತ ಜಾಸ್ತಿ ಇದನ್ನೇ ತಿಂತಾಳೆ. ಚೆನ್ನಾಗಿ ಎರಡು ಕಡೆನೂ ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಅಷ್ಟೇ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳಲ್ಲ. ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ. ಸೊ ಪನ್ನೀರ್ ಸ್ಲೈಸಸ್ನ ಎರಡು ಕಡೆನೂ ಫ್ಲಿಪ್ ಮಾಡಿ 1 to 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಸೊ ಅಲ್ಲಿಗೆ ಪನ್ನೀರ್ ಸೈಡ್ ಡಿಶಸ್ ರೆಡಿ ಟು ಈಟ್. ಸೊ ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ಪನ್ನೀರ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಹಾಕೋತೀನಿ. ಜಾಸ್ತಿ ಹೊತ್ತು ಅದ್ರ ಮೇಲೆ ಬಿಟ್ಟರೆ ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ ಅಂತ. ಸೊ ಆಮೇಲೆ ಇವಾಗ ನೋಡಿ ಪನ್ನೀರ್ ಫ್ರೈಸ್ ರೆಡಿ ಟು ಈಟ್. ಸೊ ಇವಾಗ ಬನ್ನಿ, ನಾನು ಕುಕ್ಕರ್ 4 ವಿಷಲ್ಸ್ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಓಪನ್ ಮಾಡ್ತೀನಿ, ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಎಷ್ಟು ಮೆತ್ತಗಾಗಿದೆ ನೋಡಿ. ನಾವೇನು ಮತ್ತೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ 4 ವಿಷಲ್ಸ್ ತೊಗೊಂಡಿರೋದ್ರಿಂದ ತುಂಬಾ ಸಾಫ್ಟ್ ಆಗಿದೆ. ಸೊ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸೊ ಇವಾಗ ಸಿಂಪಲ್ ರೈಸ್ ಬಾತ್ ಇಸ್ ರೆಡಿ ಟು ಈಟ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಇದೇ ಥರ ಹೆಚ್ಚೆಚ್ಚು ವೀಡಿಯೋಸ್ನ ನಾನು ಮಾಡ್ತೀನಿ. ಇನ್ನೂ ಬೇಬಿ ಊಟ ಮಾಡೋ ರೆಸಿಪೀಸ್ನೆಲ್ಲ ಇನ್ನೂ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.